ಅಡಕೆಯ ಪ್ರಸ್ತುತ ದರದಿಂದ ಕೃಷಿಕರು ಕಂಗಾಲಾಗಿದ್ದು ಖರ್ಚು ವೆಚ್ಚವನ್ನು ಸರಿದೂಗಿಸಲು ಹರಸಾಹಸವನ್ನ ಪಡುವಂತಾಗಿದೆ. ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಸಾವಿರಾರು ಕುಟುಂಬಗಳಿಗೆ ಸದ್ಯದ ದರ ಸಾಕಾಗುತ್ತಿಲ್ಲ. ಹೊಸ ಅಡಕೆ ಉತ್ತಮ ಗುಣಮಟ್ಟವನ್ನು ಹೊಂದಿಲ್ಲ. ಸದ್ಯ ರಂಜಾನ್ ಉಪವಾಸದ ಸಮಯವೂ ಆಗಿದೆ. ಇದು ಅಡಕೆ ದರ ಏರಿಕೆಗೆ ಹಿನ್ನಡೆಯಾಗಿದೆ. ಏಪ್ರಿಲ್ ವೇಳೆಗೆ ಅಡಕೆ ದರ ಏರಿಕೆಯಾಗುವ ನಿರೀಕ್ಷೆ ಇದೆ. ಅಡಕೆಗೆ ಈ ಬಾರಿ ಉತ್ತಮ ದರದ ನಿರೀಕ್ಷೆ ಹೊಂದಿದ್ದ ಕೃಷಿಕರಲ್ಲಿ ಈಗ ನಿರಾಸೆ ಮೂಡಿದೆ. ಅಡಕೆಯ ಪ್ರಸ್ತುತ ದರದಿಂದ ಕೃಷಿಕರು ಕಂಗಾಲಾಗುತ್ತಿದ್ದು ಖರ್ಚು ವೆಚ್ಚ ಸರಿದೂಗಿಸಲು ಹರಸಾಹಸ ಪಡುವಂತಾಗಿದೆ. ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಸಾವಿರಾರು ಕುಟುಂಬಗಳಿಗೆ ಸದ್ಯದ ದರ ಸಾಕಾಗುತ್ತಿಲ್ಲ. ಈ ವರ್ಷ ಅಡಕೆ ಬೆಳೆ ತುಂಬಾ ಕಡಿಮೆ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಹೆಚ್ಚಿನ ಕಡೆಗಳಲ್ಲಿ ಅರ್ಧಕ್ಕರ್ಧ ಫಸಲು ಇಲ್ಲ. ಫಸಲು ಕಡಿಮೆ ಇದ್ದು ಬೆಲೆಯೂ ಏರದೇ ಇರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಳೆದ ವರ್ಷದ ಹವಾಮಾನ ವೈಪರೀತ್ಯ, ವಿಪರೀತ ಮಳೆ, ಕೊಳೆ ರೋಗ ಇತ್ಯಾದಿ ಕಾರಣದಿಂದ ಬೆಳೆ ನಷ್ಟವಾಗಿತ್ತು. ಫಸಲು ಕಡಿಮೆಯಾದ ಕಾರಣ ರೈತರು ಈ ಬಾರಿ ಉತ್ತಮ ದರದ ನಿರೀಕ್ಷೆಯನ್ನು ಹೊಂದಿದ್ರು. ಆದರೆ ಮಾರುಕಟ್ಟೆ ಕಳೆದ 2 ತಿಂಗಳಿನಿಂದಲೂ ಒಂದೇ ರೀತಿಯಲ್ಲಿ ಮುಂದುವರಿದಿದ್ದು ಏರಿಕೆಯ ಹಾದಿಯನ್ನ ಕಂಡಿಲ್ಲ. ಮಾರುಕಟ್ಟೆಗೆ ಕಡಿಮೆ ಪ್ರಮಾಣದ ಅಡಿಕೆ ಬರ್ತಾ ಇದ್ದು ಹೊಸ ಅಡಕೆ ಉತ್ತಮ ಗುಣಮಟ್ಟ ಹೊಂದಿಲ್ಲ. ಸದ್ಯ ರಂಜಾನ್ ಉಪವಾಸದ ಸಮಯವೂ ಆಗಿದೆ. ಇದು ಅಡಕೆ ದರ ಏರಿಕೆಗೆ ಹಿನ್ನಡೆಯಾಗಿದೆ. ಏಪ್ರಿಲ್ ವೇಳೆಗೆ ಅಡಕೆ ದರ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಕ್ಯಾಂಪ್ಕೋ ಇದರ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೊಡ್ಲಿ ಹೇಳಿದ್ರು. ಅಡಕೆ ಬೆಳೆಯ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿ ಜೀವನ ನಿರ್ವಹಣೆ ಮಾಡಬೇಕಾದ್ರೆ ಸದ್ಯದ ಸ್ಥಿತಿಯಲ್ಲಿ ಕೆಜಿಗೆ 500 ರೂಪಾಯಿ ದರವಾದರೂ ಸಿಗಬೇಕು. ಕೂಲಿ ವೆಚ್ಚವು ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿದೆ. ಔಷಧ ಸಿಂಪಡಣೆ, ಕೊಯ್ಲಿಗೆ ನುಡಿತ ಕೆಲಸಗಾರರು ಲಭಿಸ್ತಾ ಇಲ್ಲ. ಅಲ್ಲದೆ ಎಲೆಚುಕ್ಕಿಯಂತಹ ರೋಗಗಳು ಮಾರಕವಾಗುತ್ತಿವೆ ಎಂಬುದು ಕೃಷಿಕರ ಅಭಿಪ್ರಾಯ. ಭೂತಾನ್, ಬರ್ಮಾ ಸೇರಿದಂತೆ ನಾನಾ ದೇಶಗಳಿಂದ ಅಡಕೆ ಭಾರತಕ್ಕೆ ಬರುತ್ತಿರುವುದು ಇಲ್ಲಿನ ಅಡಕೆ ದರಕ್ಕೆ ಹೊಡೆತವನ್ನು ನೀಡುತ್ತಿದೆ. ಕಳ್ಳ ಮಾರ್ಗಗಳ ಮೂಲಕ ಭಾರತಕ್ಕೆ ಬರುತ್ತಿರುವ ವಿದೇಶಿ ಅಡಕೆಗೆ ಕಡಿವಾಣ ಬೀಳಬೇಕಾದ ಅಡಕೆ ಮಾರುಕಟ್ಟೆ ನೀತಿ ಇನ್ನಷ್ಟು ಬಲಗೊಳ್ಳುವ ಅಗತ್ಯವಿದೆ. ಈಗ ದೇಶೀಯ ಅಡಕೆ ಮಾರುಕಟ್ಟೆಯಲ್ಲಿ ದರ ಸಂಚಲನ ಉಂಟಾಗಬಹುದು ಎಂದು ಕೃಷಿಕರು ಅಭಿಪ್ರಾಯಪಟ್ಟಿದ್ದಾರೆ. ಸದ್ಯದ ಬಿಸಿಲು ಸೆಕೆಯ ವಾತಾವರಣಕ್ಕೆ ತೋಟಗಳಲ್ಲಿ ಅಡಕೆ ನಳ್ಳಿಗಳು ವಿಪರೀತ ಉದುರುತ್ತಿವೆ. ಇದು ಮುಂದಿನ ವರ್ಷದ ಫಸಲಿನ ಮೇಲೆ ಪರಿಣಾಮ ಬೀರಲಿದೆ. ಸಾಕಷ್ಟು ತೋಟಗಳು ಬಿಸಿಲಿನ ಪ್ರಕೋಪಕ್ಕೆ ಹಳದಿ ಬಣ್ಣಕ್ಕೆ ತಿರುಗತೊಡಗಿದೆ.